ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು 2025 ಅಲ್ಲಿ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಏನು ಥರ್ಡ್ ಸೆಮಿಸ್ಟರ್ BCom ಅಲ್ಲಿ ಇದ್ದಾರೆ ಅವರಿಗೆ ಲಾಸ್ಟ್ ಇಯರ್ ಕೇಳಿದಂತಹ ಒಂದು ಕ್ವಶನ್ಸ್ ಅನ್ನ ನಾನು ಇವತ್ತು ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಾಲ್ವ್ ಮಾಡ್ತೀನಿ. ಸೊ ಈ ಒಂದು ಕ್ವಶನ್ ಏನಿದೆ ಇದು ಸೆಕ್ಷನ್ ಬಿ ನಲ್ಲಿ 4 ಮಾರ್ಕ್ಸ್ಗೆ ಕೇಳಿರ್ತಕ್ಕಂಥದ್ದು. ಬನ್ನಿ ಕ್ವಶನ್ಸ್ ಏನಿದೆ ಅಂತ ಡೈರೆಕ್ಟ್ ಆಗಿ ಅಲ್ಲಿಗೆ ಹೋಗೋಣ. ಸೊ ಎ ಫರ್ಮ್ ಆಸ್ ಸೇಲ್ಸ್ ಆಫ್ ₹20 lakh. ಯಾವುದೋ ಒಂದು ಫರ್ಮ್ ಇದೆ, ಆ ಫರ್ಮ್ ಅಲ್ಲಿ ಸೇಲ್ಸ್ 20 lakh ಇದೆಯಂತೆ. ವೇರಿಯಬಲ್ ಕಾಸ್ಟ್ 14 lakh ಇದೆ. ಫಿಕ್ಸ್ಡ್ ಕಾಸ್ಟ್ 4 lakh ಇದೆ. 10% ಡೆಟ್ ಕ್ಯಾಪಿಟಲ್ 10 lakh ಇದೆ. ಕ್ಯಾಲ್ಕುಲೇಟ್ 3 ಟೈಪ್ಸ್ ಆಫ್ ಲಿವರೇಜಸ್. ನೋಡಿ, 3 ಟೈಪ್ಸ್ ಆಫ್ ಲಿವರೇಜಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಅಲ್ಲಿ ಯಾವ್ದಾವ್ದಪ್ಪ ಅಂದ್ರೆ ಒಂದು ಆಪರೇಟಿಂಗ್ ಲಿವರೇಜ್, ಫಿನಾನ್ಷಿಯಲ್ ಲಿವರೇಜ್, ಕಂಬೈನ್ ಲಿವರೇಜ್. ಈ 3 ಲಿವರೇಜಸ್ ಅನ್ನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಈ ಒಂದು ಇನ್ಫಾರ್ಮೇಶನ್ಸ್ ಅನ್ನ ಕೊಟ್ಟಿದ್ದಾರೆ. ನೋಡಿ, ನಾವು 3 ಟೈಪ್ಸ್ ಆಫ್ ಲಿವರೇಜಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದ್ದಾರೆ ಅಂದ್ರೆ ನಾವು ಇನ್ಕಮ್ ಸ್ಟೇಟ್ಮೆಂಟ್ ಅನ್ನ ಪ್ರಿಪೇರ್ ಮಾಡಬೇಕಾಗುತ್ತೆ. ಸೊ ಇನ್ಕಮ್ ಸ್ಟೇಟ್ಮೆಂಟ್ ಅನ್ನ ನಾವು ಪ್ರಿಪೇರ್ ಮಾಡಬೇಕಾಗುತ್ತೆ. ಹೇಗೆ ಇನ್ಕಮ್ ಸ್ಟೇಟ್ಮೆಂಟ್ ಪ್ರಿಪೇರ್ ಮಾಡೋದು ಹೇಗಪ್ಪ ಅಂತ ಹೇಳಿದ್ರೆ, ಸೊ ನಾನು ನಿಮ್ಗೆ ಈ ಒಂದು ವಿಡಿಯೋದಲ್ಲಿ ಸೊ ಹೇಳ್ಕೊಡ್ತೀನಿ ಹೇಗೆ ಇನ್ಕಮ್ ಸ್ಟೇಟ್ಮೆಂಟ್ ಅನ್ನ ಪ್ರಿಪೇರ್ ಮಾಡಬೇಕು. ಸೊ ಲಿವರೇಜಸ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡೋಕೆ ಹೇಳಿದ್ದಾರೆ ಅಂತ ಹೇಳಿದ್ರೆ ನೀವು ಮ್ಯಾಂಡೇಟರಿ ಆಗಿ ಈ ಒಂದು ಇನ್ಕಮ್ ಸ್ಟೇಟ್ಮೆಂಟ್ ಅನ್ನ ರೆಡಿ ಮಾಡ್ಕೋಬೇಕಾಗುತ್ತೆ, ಬಿಕಾಸ್ ಆಫ್ ಟು ಫೈಂಡ್ ಔಟ್ ಟೈಪ್ಸ್ ಆಫ್ ಲಿವರೇಜಸ್. ಸೊ ಪರ್ಟಿಕ್ಯುಲರ್ಸ್, ದೆನ್ ಸೆಕೆಂಡ್ ನೆಕ್ಸ್ಟ್ ಇನ್ನೊಂದು ಕಾಲಮ್ ಬೇಕು, ದಟ್ ಈಸ್ ಅಮೌಂಟ್ ಕಾಲಮ್. ಸೊ ನೋಡಿ, ನಿಮ್ಗೆ ಲಿವರೇಜಸ್ ಮಾಡಿ ಕೇಳಿದ್ದಾರೆ ಅಂದ್ರೆ ಫಸ್ಟ್ ಸೇಲ್ಸ್ ಅನ್ನ ತಗೋಬೇಕು. ಕ್ವಶನ್ ಅಲ್ಲಿ ಸೇಲ್ಸ್ ಕೊಟ್ಟಿದ್ದಾರೆ ನೋಡಿ. ಎ ಫಾರ್ಮ್ ಆಸ್ ಎ ಸೇಲ್ಸ್ 20 lakh ಇದೆ. ಸೊ ತಗೊಳ್ಳಿ, ಸೇಲ್ಸ್ 20 lakh. ಸೇಲ್ಸ್ ಅಲ್ಲಿ ಏನನ್ನ ಲೆಸ್ ಮಾಡಬೇಕಪ್ಪ ಅಂದ್ರೆ ಏನನ್ನ ಲೆಸ್ ಮಾಡಬೇಕು ಅಂದ್ರೆ ಲೆಸ್ ವೇರಿಯಬಲ್ ಕಾಸ್ಟ್. ಕ್ವಶನ್ ಅಲ್ಲಿ ವೇರಿಯಬಲ್ ಕಾಸ್ಟ್ ಕೊಟ್ಟಿದಾರ ನೋಡಿ. ವೇರಿಯಬಲ್ ಕಾಸ್ಟ್ ಎಷ್ಟು ಕೊಟ್ಟಿದ್ದಾರೆ? ವೇರಿಯಬಲ್ ಕಾಸ್ಟ್ 14 lakh ವೇರಿಯಬಲ್ ಕಾಸ್ಟ್ ಕೊಟ್ಟಿದ್ದಾರೆ ನೋಡಿ. ಸೇಲ್ಸ್ 20 lakh ಇದೆ, ವೇರಿಯಬಲ್ ಕಾಸ್ಟ್ 14 lakh ಇದೆ. ಸೊ ಲೆಸ್ ಮಾಡಿದ್ರೆ ಸೊ ನಮಗೆ ಬರ್ತಕ್ಕಂಥದ್ದು ಏನಪ್ಪಾ ಅಂತ ಹೇಳಿದ್ರೆ 20 ನಲ್ಲಿ 14 ಹೋದ್ರೆ 6 lakh rupees ಬರುತ್ತೆ. ಈ 6 lakh rupees ನ ನಾವೇನಂತ ಕರಿತೀವಿ ಅಂದ್ರೆ ಕಾಂಟ್ರಿಬ್ಯೂಷನ್. ಸೇಲ್ಸ್ 20 lakh ಲೆಸ್ ವೇರಿಯಬಲ್ ಕಾಸ್ಟ್ 14 lakh, ಯು ವಿಲ್ ಗೆಟ್ ಕಾಂಟ್ರಿಬ್ಯೂಷನ್ 6 lakh. ನನಗೆ ಕಾಂಟ್ರಿಬ್ಯೂಷನ್ ಸಿಗುತ್ತೆ. ಸೊ ವೇರಿಯಬಲ್ ಕಾಸ್ಟ್ ಸೊ ನಮಗೆ 14 lakh ಇರೋದ್ರಿಂದ ಸೇಲ್ಸ್ ಲೆಸ್ ವೇರಿಯಬಲ್ ಕಾಸ್ಟ್ ನಮಗೆ ಕಾಂಟ್ರಿಬ್ಯೂಷನ್ ಸಿಗುತ್ತೆ. ಕಾಂಟ್ರಿಬ್ಯೂಷನ್ಸ್ ಅಲ್ಲಿ ಲೆಸ್ ಏನನ್ನ ಲೆಸ್ ಮಾಡಬೇಕಪ್ಪ ಅಂತ ಹೇಳಿದ್ರೆ ಫಿಕ್ಸ್ಡ್ ಕಾಸ್ಟ್ ಅನ್ನು ಲೆಸ್ ಮಾಡಬೇಕು. ಫಿಕ್ಸ್ಡ್ ಕಾಸ್ಟ್ ಕೊಟ್ಟಿದ್ದಾರ? ಎಸ್ ನೋಡಿ, 4 lakh ಫಿಕ್ಸ್ಡ್ ಕಾಸ್ಟ್ ಕೊಟ್ಟಿದ್ದಾರೆ. ಸೊ 4 lakh ಫಿಕ್ಸ್ಡ್ ಕಾಸ್ಟ್ ಅನ್ನ ಲೆಸ್ ಮಾಡಿ. ಸೊ ನೀವು ಕಾಂಟ್ರಿಬ್ಯೂಷನ್ 6 lakh ಇದೆ. ಈ 6 lakh ಅಲ್ಲಿ ನಾವು ಲೆಸ್ ಫಿಕ್ಸ್ಡ್ ಕಾಸ್ಟ್ ಅನ್ನ ನಾವು ಲೆಸ್ ಮಾಡಬೇಕು. ಫಿಕ್ಸ್ಡ್ ಕಾಸ್ಟ್ ಅನ್ನ ಲೆಸ್ ಮಾಡಿದ್ರೆ ನಮಗೆ ಬರ್ತಕ್ಕಂಥದ್ದು EBIT, ದಟ್ ಈಸ್ ಅರ್ನಿಂಗ್ ಬಿಫೋರ್ ಇಂಟ್ರೆಸ್ಟ್ ಅಂಡ್ ಟ್ಯಾಕ್ಸ್ ಅಂತ ಕರಿತೀವಿ. ಸೊ 20 lakh ಅಲ್ಲಿ 14 ಹೋದ್ರೆ 6 lakh ಕಾಂಟ್ರಿಬ್ಯೂಷನ್ ಬರುತ್ತೆ. 6 lakh ಅಲ್ಲಿ 4 lakh ಫಿಕ್ಸ್ಡ್ ಕಾಸ್ಟ್ ಹೋದ್ರೆ ನಮಗೆ ಸೊ ಬರ್ತಕ್ಕಂಥದ್ದು EBIT 2 lakh ಬರುತ್ತೆ. ಇದು EBIT, ಅರ್ನಿಂಗ್ ಬಿಫೋರ್ ಇಂಟ್ರೆಸ್ಟ್ ಅಂಡ್ ಟ್ಯಾಕ್ಸ್. ಈ EBIT ನಲ್ಲಿ ಏನ್ ಲೆಸ್ ಮಾಡಬೇಕು ಅಂದ್ರೆ ಇಂಟ್ರೆಸ್ಟ್ ಆನ್ ಡೆಟ್ ಕ್ಯಾಪಿಟಲ್. ಸೊ ಇಂಟ್ರೆಸ್ಟ್ ಅನ್ನು ಲೆಸ್ ಮಾಡಬೇಕು. ಇಂಟ್ರೆಸ್ಟ್ ಅನ್ನು ಯಾವುದು ಕೊಡೋದು ಅಂತ ಹೇಳಿದ್ರೆ ಡೆಟ್ ಕ್ಯಾಪಿಟಲ್ಗೆ ಇಂಟ್ರೆಸ್ಟ್ ಅನ್ನ ಕೊಡ್ತೀವಿ. ಕ್ವಶನ್ ಅಲ್ಲಿ ನಮಗೆ ಡೆಟ್ ಕ್ಯಾಪಿಟಲ್ ಕೊಟ್ಟಿದೆ ನೋಡಿ, 10 ಲಕ್ಷ ಡೆಟ್ ಕ್ಯಾಪಿಟಲ್ ಇದೆ. ಇದು ಡೆಟ್ ಕ್ಯಾಪಿಟಲ್ 10 lakh, ಇದ್ರ ಮೇಲೆ ಇಂಟ್ರೆಸ್ಟ್ ಕೊಡಬೇಕು. ಅಂದ್ರೆ ಎಷ್ಟು ಪರ್ಸೆಂಟ್ ನಾವು ಡೆಟ್ ಕ್ಯಾಪಿಟಲ್ ತಂದಿರೋದು? 10% ತಂದಿರೋದು. ಹಾಗಾಗಿ ಈ ಒಂದು 10 lakh ಮೇಲೆ 10% ನಾವು ಇಂಟ್ರೆಸ್ಟ್ ಅನ್ನ ಲೆಸ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ 10 lakh ಮೇಲೆ ಇಂಟು 10% ಮಾಡಿದ್ರೆ ಸೊ ನಮಗೆ 1 lakh rupees ನಮಗೆ ಇಂಟ್ರೆಸ್ಟ್ ಬರುತ್ತೆ. 1 lakh ಇಂಟ್ರೆಸ್ಟ್ ನಮಗೆ 1 lakh ಇಂಟ್ರೆಸ್ಟ್ ಬರುತ್ತೆ. ಸೊ ಈಗ EBIT ನಲ್ಲಿ ಇಂಟ್ರೆಸ್ಟ್ ಅನ್ನ ಲೆಸ್ ಮಾಡಿದ್ರೆ ನಿಮಗೆ ಬರ್ತಕ್ಕಂಥದ್ದು ಅರ್ನಿಂಗ್ ಬಿಫೋರ್ ಟ್ಯಾಕ್ಸ್ ಅಂತ ಕರಿತೀವಿ, EBT ಅಂತ ಕರಿತೀವಿ. ಸೊ ಅರ್ನಿಂಗ್ ಬಿಫೋರ್ ಟ್ಯಾಕ್ಸ್ ಎಷ್ಟು ಬರುತ್ತಪ್ಪ? 2 lakh ಅಲ್ಲಿ 1 lakh ಹೋದ್ರೆ ಸೊ ನಮಗೆ ಬರ್ತಕ್ಕಂಥದ್ದು EBT 1 lakh EBT ಬರುತ್ತೆ.
ಈ ಇ ಬಿ ಟಿನಲ್ಲಿ ಲೆಸ್ ಏನನ್ನ ಲೆಸ್ ಮಾಡಬೇಕಪ್ಪ ಅಂತ ಹೇಳಿದ್ರೆ ನಾವು ಟ್ಯಾಕ್ಸ್ ಅನ್ನ ಲೆಸ್ ಮಾಡಬೇಕು. ಲೆಸ್ ಟ್ಯಾಕ್ಸ್. ಕ್ವಶನ್ ಅಲ್ಲಿ ಟ್ಯಾಕ್ಸ್ ಕೊಟ್ಟಿದ್ದಾರಾ? ಕೊಟ್ಟಿಲ್ಲ. ಸೊ ಕೊಟ್ಟಿಲ್ಲ ಅಂದ್ರೆ ಟ್ಯಾಕ್ಸ್ ಏನಾಗಿರುತ್ತೆ? ಝೀರೋ ಇರುತ್ತೆ ಅಂತ ಅರ್ಥ. ಟ್ಯಾಕ್ಸ್ ಕೊಟ್ಟಿಲ್ಲ ಅಂದ್ರೆ ನಿಲ್ ಇರುತ್ತೆ. ಸೊ ಅವಾಗ ನಮಗೆ ಬರ್ತಕ್ಕಂಥದ್ದೇ ಅರ್ನಿಂಗ್ ಆಫ್ಟರ್ ಟ್ಯಾಕ್ಸ್ ಅಂತ ಕರಿತೀವಿ. ಸೊ 1,00,000 ನಮ್ಗೇನಿದೆ ಇ ಬಿ ಟಿ ಲೆಸ್ ಝೀರೋ ಲೆಸ್ ಮಾಡಿದ್ರೆ 1,00,000 ಇ ಎ ಟಿ ಬರುತ್ತೆ. ಸೊ ಇದು ಇನ್ಕಮ್ ಸ್ಟೇಟ್ಮೆಂಟ್ ನೀವು ಮ್ಯಾಂಡೇಟರಿ ಮಾಡಲೇಬೇಕು ಲಿವರೇಜಸ್ ಮಾಡ್ತೀರಾ ಅಂದ್ರೆ. ಇದು ಗೊತ್ತಿರಲಿ. ಸೇಲ್ಸ್ ಲೆಸ್ ವೇರಿಯಬಲ್ ಕಾಸ್ಟ್ ಕಾಂಟ್ರಿಬ್ಯೂಷನ್, ಕಾಂಟ್ರಿಬ್ಯೂಷನ್ ಲೆಸ್ ಫಿಕ್ಸ್ಡ್ ಕಾಸ್ಟ್ ಇ ಬಿ ಐ ಟಿ, ಇ ಬಿ ಐ ಟಿನ ಲೆಸ್ ಇಂಟ್ರೆಸ್ಟ್ ಆನ್ ಡೆಟ್ ಕ್ಯಾಪಿಟಲ್. ಸೊ ಇಂಟ್ರೆಸ್ಟ್ ಅನ್ನ ಲೆಸ್ ಮಾಡಬೇಕಾಗುತ್ತೆ ನೀವು. ಸೊ ನಮ್ಗೆ ಅವಾಗ ಇ ಬಿ ಟಿ ಬರುತ್ತೆ. ಇ ಬಿ ಟಿನಲ್ಲಿ ಟ್ಯಾಕ್ಸ್ ಲೆಸ್ ಮಾಡಿ ಇ ಎ ಟಿ ಬರುತ್ತೆ. ಸೊ ಲಿವರೇಜಸ್ ಮಾಡ್ಬೇಕಾದ್ರೆ ನೀವು ಇಷ್ಟು ಮಾಡಿದ್ರೆ ಸಾಕು, ಇ ಎ ಟಿ ವರ್ಗು ಮಾಡಬೇಕು. ಸೊ ಈಗ ನಾವು ಲಿವರೇಜಸ್ ಅನ್ನ ಕ್ಯಾಲ್ಕುಲೇಟ್ ಮಾಡೋಣ. ಸೊ ಯಾವುದೇ ಲಿವರೇಜಸ್ ಕೇಳಿದ್ದಾರೆ ಅಂತ ಹೇಳಿದ್ರೆ, ಸೊ ಸೊ ಫಸ್ಟ್ ಒನ್, ಸೊ ಜಸ್ಟ್ ಸಪ್ರೇಟ್ ಆಗಿ ತೋರಿಸ್ಬಿಡ್ತೀನಿ. ಜಸ್ಟ್ ಲಿವರೇಜಸ್ ಕೇಳಂದ ಕ್ಯಾಲ್ಕುಲೇಷನ್ ಆಫ್ ಲಿವರೇಜಸ್. ಲಿವರೇಜಸ್ ಯಾವ್ಯಾವ ಲಿವರೇಜಸ್ ಇದೆಯಪ್ಪ ಅಂತ ಹೇಳಿದ್ರೆ, ದೇರ್ ಆರ್ 3 ಕೈಂಡ್ಸ್ ಆಫ್ ಲಿವರೇಜಸ್. ಫಸ್ಟ್ ಒನ್ ಆಪರೇಟಿಂಗ್ ಲಿವರೇಜ್. ಆಪರೇಟಿಂಗ್ ಲಿವರೇಜಸ್ ಇರೋದು. ಸೊ ಆಪರೇಟಿಂಗ್ ಫಸ್ಟ್ ಒನ್ ಆಪರೇಟಿಂಗ್ ಲಿವರೇಜಸ್ ಇದೆ. ಸೊ ಏನ್ ಹೇಳುತ್ತೆ ಆಪರೇಟಿಂಗ್ ಲಿವರೇಜಸ್ ಅಂತ ಹೇಳಿದ್ರೆ, ಆಪರೇಟಿಂಗ್ ಲಿವರೇಜ್ ಈಕ್ವಲ್ಸ್ ಕಾಂಟ್ರಿಬ್ಯೂಷನ್ divided by EBIT. This is the formula to find out operating leverage. Contribution divided by EBIT. ಈಗ ಕಾಂಟ್ರಿಬ್ಯೂಷನ್ ಎಷ್ಟಿದೆ? ಸೊ ನಾವೇ ಫೈಂಡ್ ಔಟ್ ಮಾಡಿದ್ವಿ. ಕಾಂಟ್ರಿಬ್ಯೂಷನ್ 6 ಲ್ಯಾಕ್ ಇದೆ. ಕಾಂಟ್ರಿಬ್ಯೂಷನ್ 6 ಲ್ಯಾಕ್ ಡಿವೈಡೆಡ್ ಬೈ EBIT ಎಷ್ಟಿದೆ? 2 ಲ್ಯಾಕ್ ಇದೆ. EBIT 2 ಲ್ಯಾಕ್. 6 ಲ್ಯಾಕ್ ಡಿವೈಡೆಡ್ ಬೈ 2 ಲ್ಯಾಕ್ ಮಾಡಿದ್ರೆ ಸೊ ನಮಗೆ ಸೊ ಇ ಬಿ ಐ ಟಿ ಬರುತ್ತೆ. ಎಷ್ಟು ಬರುತ್ತಪ್ಪ ಅಂದರೆ 3 ಬರುತ್ತೆ. ದಟ್ ಈಸ್ ಆಪರೇಟಿಂಗ್ ಲಿವರೇಜ್ ಬರುತ್ತೆ. ದಟ್ ಈಸ್ 3. ಸೊ ಆಪರೇಟಿಂಗ್ ಲಿವರೇಜ್ ನಮಗೆ 3 ಟೈಮ್ಸ್ ಬರುತ್ತೆ. 3 ಇನ್ ದ ಸೆನ್ಸ್ 3 ಟೈಮ್ಸ್ ಇರುತ್ತೆ ಅಂತ ಅರ್ಥ. ದಟ್ ಈಸ್ ಆಪರೇಟಿಂಗ್ ಲಿವರೇಜ್. ಆಪರೇಟಿಂಗ್ ಲಿವರೇಜ್ ನಮಗೆ 3 ಟೈಮ್ಸ್ ಇರುತ್ತೆ. ಸೆಕೆಂಡ್ ಒನ್ ಬಂದು ನಾವು ಸೆಕೆಂಡ್ ಒನ್ ಫಿನಾನ್ಷಿಯಲ್ ಲಿವರೇಜ್. ಫಿನಾನ್ಷಿಯಲ್ ಲಿವರೇಜ್. ಫಿನಾನ್ಷಿಯಲ್ ಲಿವರೇಜ್ ಫಾರ್ಮುಲಾ ಏನಪ್ಪ ಅಂದರೆ ಇ ಬಿ ಐ ಟಿ ಡಿವೈಡೆಡ್ ಬೈ ಇ ಬಿ ಟಿ. ಸೊ ನೀವು ಇ ಬಿ ಐ ಟಿ ನಾವು ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದ್ವಿ. 2 ಲ್ಯಾಕ್ ಇದೆ. ಇ ಬಿ ಐ ಟಿ 2 ಲ್ಯಾಕ್ ಇದೆ ಡಿವೈಡೆಡ್ ಬೈ ಇ ಬಿ ಟಿ ಎಷ್ಟಿದೆ? 1 ಲ್ಯಾಕ್ ಇದೆ. ಇ ಬಿ ಟಿ 1 ಲ್ಯಾಕ್ ಇದೆ. ಸೊ ನಾವು 2 ಲ್ಯಾಕ್ ಡಿವೈಡೆಡ್ ಬೈ 1 ಲ್ಯಾಕ್ ಮಾಡಿದ್ರೆ ನಮಗೆ ಸೊ ಫಿನಾನ್ಷಿಯಲ್ ಲಿವರೇಜ್ ಬಂದು ದಟ್ ಈಸ್ ಫಿನಾನ್ಷಿಯಲ್ ಲಿವರೇಜ್ ಒಂದು ಈಕ್ವಲ್ಸ್ 2. ಫಿನಾನ್ಷಿಯಲ್ ಲಿವರೇಜ್ 2 ಬರುತ್ತೆ. ಆಪರೇಟಿಂಗ್ ಲಿವರೇಜ್ 3 ಬಂದಿದೆ. ಸೊ ಮೂರನೇ ಇರೋದು ಯಾವುದಪ್ಪ ಅಂದ್ರೆ ಥರ್ಡ್ ಒನ್ ಕಂಬೈನ್ಡ್ ಲಿವರೇಜ್. ಕಂಬೈನ್ಡ್ ಲಿವರೇಜ್. ಕಂಬೈನ್ಡ್ ಲಿವರೇಜ್ ಫಾರ್ಮುಲಾ ಏನಪ್ಪ ಅಂದ್ರೆ ಆಪರೇಟಿಂಗ್ ಲಿವರೇಜ್ ಇಂಟು ಫಿನಾನ್ಷಿಯಲ್ ಲಿವರೇಜ್. ಆಪರೇಟಿಂಗ್ ಲಿವರೇಜ್ ಇಂಟು ಫಿನಾನ್ಷಿಯಲ್ ಲಿವರೇಜ್. ಈಗ ಈ ಫಾರ್ಮುಲಾಗೆ ನಾವು ಅಪ್ಲೈ ಮಾಡಿದ್ರೆ ನಮ್ಗೆ ಆಪರೇಟಿಂಗ್ ಲಿವರೇಜ್ ಆಲ್ರೆಡಿ ಬಂದಿದೆ. ಸೊ 3 ಇದೆ ಇಂಟು ನಾವು 2 ಮಾಡಿದ್ರೆ ಸೊ ನಮಗೆ ಕಂಬೈನ್ಡ್ ಲಿವರೇಜ್ ಎಷ್ಟು ಬರುತ್ತಪ್ಪ? 6 ನಮಗೆ ಕಂಬೈನ್ಡ್ ಲಿವರೇಜ್ ಬರುತ್ತೆ. ದಟ್ ಈಸ್ ಕಂಬೈನ್ಡ್ ಲಿವರೇಜ್. ಕಂಬೈನ್ಡ್ ಲಿವರೇಜ್ ನಮಗೆ 6 ಸಿಗುತ್ತೆ. ಸೊ ಇದು 3 ಟೈಪ್ಸ್ ಆಫ್ ಲಿವರೇಜಸ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಲಿಕ್ಕೆ ಹೇಳಿರೋದು. ಸೊ ನಾವು ಈ ಲಿವರೇಜಸ್ ಅನ್ನ ಫೈಂಡ್ ಔಟ್ ಮಾಡಬೇಕು ಅಂತ ಹೇಳಿದ್ರೆ ಇನ್ಕಮ್ ಸ್ಟೇಟ್ಮೆಂಟ್ ಕಂಪಲ್ಸರಿ ಆಗಿ ಮಾಡಬೇಕು. ಈ ಇನ್ಕಮ್ ಸ್ಟೇಟ್ಮೆಂಟ್ ಗೊತ್ತಿರಬೇಕು. ಸೇಲ್ಸ್ ಲೆಸ್ ವೇರಿಯಬಲ್ ಕಾಸ್ಟ್ ಕಾಂಟ್ರಿಬ್ಯೂಷನ್ ಲೆಸ್ ಫಿಕ್ಸ್ಡ್ ಕಾಸ್ಟ್ ಇ ಬಿ ಐ ಟಿ ಲೆಸ್ ಇಂಟ್ರೆಸ್ಟ್ ಇ ಬಿ ಟಿ ಲೆಸ್ ಟ್ಯಾಕ್ಸ್ ಇ ಎ ಟಿ ಅಂಡ್ ಆಪರೇಟಿಂಗ್ ಫಿನಾನ್ಷಿಯಲ್ ಅಂಡ್ ಕಂಬೈನ್ ನೀವು ಫಾರ್ಮುಲಾ ಅಂತ ತಿಳ್ಕೊಂಡು ಅಪ್ಲೈ ಮಾಡಿದ್ರೆ ನಿಮಗೆ 4 ಮಾರ್ಕ್ಸ್ ನಿಮಗೆ ಈಸಿಯಾಗಿ ಸಿಗ್ತಕ್ಕಂಥ ಕ್ವಶನ್. ಇದರಲ್ಲಿ ಏನಾದರೂ ನಿಮಗೆ ಡೌಟ್ ಇದ್ರೆ ಕಮೆಂಟ್ ಮಾಡಿ, ಅಥವಾ ನಿಮಗೆ ಬೇರೆ ಯಾವ್ದಾದ್ರು ಕ್ವಶನ್ಸ್ ಆನ್ಸರ್ ಬೇಕು ಅಂದರೆ ಕಮೆಂಟ್ ಮೂಲಕ ತಿಳಿಸಿ. ನಾನು ನಿಮ್ಮ ಆ ಕ್ವಶನ್ಗೆ ಆನ್ಸರ್ಸನ್ನು ಹೇಗೆ ಸಾಲ್ವ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ. ಸೊ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಸೊ ಥ್ಯಾಂಕ್ ಯು ವೆರಿ ಮಚ್.